ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮಗೆ ಸಾಯಿಬಾಬಾ ಅವರ ವ್ರತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು 9 ಗುರುವಾರಗಳು ಮಾಡಬೇಕು. ಗುರುವಾರವೇ ಏನಕ್ಕೆ ಮಾಡಬೇಕಂದ್ರೆ ಸಾಯಿಬಾಬಾ ಅವರಿಗೆ ಗುರುವಾರ ತುಂಬ ಇಷ್ಟವಾದ ದಿನ. ಇದು ಗುರುವಾರನೇ ಮಾಡಬೇಕಾಗುತ್ತೆ. ಕೆಲವೊಬ್ಬರಲ್ಲಿ ಗೊಂದಲ ಇರಬಹುದು, ಈಗ ಬುಧವಾರನೇ ನಮಗೆ ಹುಣ್ಣಿಮೆ ಇದೆ, ಅವತ್ತಿಂದ ಪ್ರಾರಂಭ ಮಾಡಬಹುದಾ ಅಂತ ಕೆಲವು ಜನ ಕೇಳ್ತಾ ಇರ್ತಾರೆ. ಅದು ಆ ರೀತಿ ಮಾಡಬಹುದು, ಆದರೆ ಮೊದಲನೇ ವಾರ ಮಾತ್ರ ಗುರುವಾರ ಅಂತಾನೆ ಲೆಕ್ಕಕ್ಕೆ ಬರೋದು. ಮೊದಲನೇ ಗುರುವಾರ ಆ ರೀತಿಯಾಗಿ 9 ಗುರುವಾರಗಳು ನಾವು ಈ ವ್ರತವನ್ನು ಮಾಡಬೇಕಾಗುತ್ತೆ. ನೋಡಿ, ನಿಮ್ಮ ಮನೆಯಲ್ಲಿ ಇರುವಂತಹ ಸಾಯಿಬಾಬಾ ಫೋಟೋ ಅಥವಾ ಯಾವುದಾದರೂ ಒಂದು ವಿಗ್ರಹ ಇದ್ರಂತೂ ತುಂಬ ಒಳ್ಳೆಯದು. ಅವರು ಗಂಧ ಇನ್ನು ನೀವು ನೋಡ್ತಾ ಇರ್ಬೋದು. ಇದು ಅದೋ ಇಲ್ಲ ಅಂತಂದರೆ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿರುವಂಥ ಶ್ರೀಗಂಧ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡಬಹುದು. ಮತ್ತೊಂದು, ಸಾಯಿಬಾಬಾ ಪೂಜೆ ಎಲ್ಲ ವ್ರತಗಳಿಂದ ತುಂಬ ಸರಳ ಮತ್ತು ಪವಿತ್ರವಾದದ್ದು. ಆಡಂಬರ ಏನು ಬೇಕಿಲ್ಲ. ನಮ್ಮ ಭಕ್ತಿ ಮತ್ತು ನಂಬಿಕೆ ಇದರಲ್ಲಿ ತುಂಬ ಮುಖ್ಯವಾಗುತ್ತೆ. ಸಾಯಿಬಾಬಾಗೆ ಒಳ್ಳೆ ಅಲಂಕಾರ ಮಾಡಿ ವ್ರತವನ್ನು ಪೂಜೆಯನ್ನು ಮಾಡಬಹುದು. ಹಾಗಾಗಿ ನಿಮಗೆ ಇವತ್ತು ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಈಗಾಗಲೇ ನೀವು ನಮ್ಮ ಚಾನಲ್ನನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನಮಗೆ ಪ್ರೋತ್ಸಾಹ ಮಾಡಿ. ಇಲ್ಲಿ ನಾವು ಮೊದಲನೇದಾಗಿ ಸಾಯಿಬಾಬಾ ಪೂಜೆ ಮಾಡೋದಕ್ಕಿಂತ ಮುಂಚೆ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಅಂದರೆ ಗಣೇಶನಲ್ಲಿ ಯಾವ ರೀತಿ ಅಂದರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವು ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳಿ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು, ನಾನು 9 ಗುರುವಾರಗಳು ನಾವು ಸಾಯಿಬಾಬಾ ವ್ರತವನ್ನು ಮಾಡ್ತಾ ಇದ್ದೇನೆ ತಂದೆ, ಯಾವುದೇ ರೀತಿಯ ವಿಘ್ನಗಳು ಬರದಂತೆ ಕಾಪಾಡು ಅಂತ ಕೇಳ್ಕೋಬೇಕು. ಎಲ್ಲ ಕಾರ್ಯ ನೆರವೇರಲಿ ಅಂತ ಕೇಳ್ಕೋಬೇಕು. ನಿಮ್ಮ ಮನೆಯಲ್ಲಿರುವಂಥ ಸಾಯಿಬಾಬಾ ಅವರ ಫೋಟೋವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನೀವು ಈ ವ್ರತವನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಹಾಗೆ ನನಗೆ ತುಂಬ ಜನ ವ್ಯೂವರ್ಸ್ ಮೆಸೇಜ್ ಮಾಡ್ತಾ ಇದ್ರು, ನಮ್ಮಲ್ಲಿ ಸಾಯಿಬಾಬಾ ಫೋಟೋ ಆಗಲಿ ಇಲ್ಲ ಅಥವಾ ಹೇಗೆ ಪೂಜೆ ಮಾಡೋದು ಅಂತ. ಅದಕ್ಕೆ ಫೋಟೋನೇ ಬೇಕು ಅಂತ ಏನಿಲ್ಲ, ಫೋಟೋ ತೆಗೆದುಕೊಳ್ಳೋಕ್ಕೆ ಆದರೆ ತೆಗೆದುಕೊಳ್ಳಿ, ಇಲ್ಲ ಅಂದರೆ ನಿಮಗೆ ಬುಕ್ಸ್ ಕೊಟ್ಟಿರ್ತಾರಲ್ಲ ಯಾರಾದರೂ, ಆ ಬುಕ್ಸ್ ಇಟ್ಕೊಂಡಾದರೂ ಸಾಯಿಬಾಬಾ ವ್ರತದ ಬುಕ್ ಇಟ್ಕೊಂಡಾದರೂ ಪೂಜೆ ಮಾಡಬಹುದು. ಇನ್ನು ಒಂದು ವೇಳೆ ವಿಗ್ರಹ ಇತ್ತಂದರೆ ಅದು ತುಂಬಾ ಒಳ್ಳೆಯದು. ಅದರಲ್ಲಿ ಬುಕ್ಕಲ್ಲಿ ಅಷ್ಟೋತ್ತರ ಒಂದು ಇದಿರುತ್ತಲ್ಲ, ಅದಕ್ಕೋಸ್ಕರ ಅದು ಬೇಕೇ ಬೇಕಾಗುತ್ತೆ. ಬುಕ್ ಇಲ್ಲಾಂದರೆ ಪೂಜೆ ಮಾಡೋದಕ್ಕೆ ಆಗೋದೇ ಇಲ್ಲ. ಈಗಾಗಲೇ ನಾನು ನಿಮ್ಗೆ ಹೇಳಿದ ಪ್ರಕಾರ ಸಾಯಿಬಾಬಾ ವ್ರತ ತುಂಬ ಸರಳ ಮತ್ತು ತುಂಬ ಫಲ ಕೊಡುವಂಥದ್ದು, ತುಂಬ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಸಾಯಿಬಾಬಾ ಅವರ ಪೂಜೆ ಮಾಡ್ತಾ ಇದ್ರೇನೆ ವಿಗ್ರಹ ಕೂಡ ಇಟ್ಕೊಂಡಿದ್ರೆ ಅದು ಇನ್ನೂ ತುಂಬ ಒಳ್ಳೆಯದು. ಮೊದಲು ಒಂದು ಪ್ಲೇಟನ್ನು ತೆಗೆದುಕೊಳ್ಬೇಕು. ಪ್ಲೇಟ್ ಮೇಲೆ 2 ವೀಳ್ಯದೆಲೆ ಇಡಿ. ನಿಮಗೆ ಹಳದಿ ಬಟ್ಟೆ ಅಥವಾ ಹಳದಿ ಬಟ್ಟೆನ ಹಾಕ್ಬೋದು, ಯಾಕೆಂದರೆ ಸಾಯಿಬಾಬಾ ಅವರಿಗೆ ಹಳದಿ ಬಣ್ಣ ಅಂದರೆ ತುಂಬ ಇಷ್ಟ. ಹಳದಿ ಬಟ್ಟೆಯನ್ನು ಹಾಕ್ಬೋದು, ಇಲ್ಲ ಅಂತಂದರೆ ಪರವಾಗಿಲ್ಲ, ಒಂದು ಪುಟ್ಟದ ರಂಗೋಲಿ ಹಾಕಿ ವೀಳ್ಯದೆಲೆ ಇಟ್ಟು ಮೇಲೆ ಸಾಯಿಬಾಬಾ ಅವರ ವಿಗ್ರಹವನ್ನು ಇಟ್ಟು ಸರಳವಾಗಿ ನಿಮ್ಮ ಪೂಜೆ ಮಾಡಬಹುದು. ಹಾಗೆ ನೀವು ಪೂಜೆ ಮಾಡುವ ದಿವಸ ಬಾಬಾ ಅವರಿಗೆ ತುಳಸಿ ಮಾಲೆ ಮತ್ತು ಹಳದಿ ಹೂಗಳಿಂದ ಅಲಂಕಾರ ಮಾಡಿ. ನೀವು ಹಳದಿ ಹೂ ಇಡಬೇಕಾದ್ರೆ 9 ಇಡಬಹುದು, ಯಾಕಂದರೆ ಕೆಲವೊಬ್ಬರು ಅಂದ್ಕೊಳ್ತಾ ಇರ್ತಾರೆ ನಾವು 9 ವಾರ ಮಾಡ್ತೀವಿ ಅಂದರೆ 9 ಹೂಗಳನ್ನ ಇಡಬೇಕಂತ ಹೇಳಿ. ಹೀಗಾಗಿ ನೋಡಿ, ನೆಕ್ಸ್ಟ್ ನಾನು ಗೋಧಿ ಮೇಲೆ ದೀಪಾರಾಧನೆ, ಈ ವಿಡಿಯೋವನ್ನು ಆಗಲೇ ನಿಮಗೆ ಪೂರ್ತಿ ಹಚ್ಚುವಂಥದ್ದು ಅಂತ ಹೇಳ್ಕೊಟ್ಟಿದ್ದೇನೆ. ಆ ಒಂದು ದೀಪಾರಾಧನೆ ಕೂಡ ಪ್ರತಿ ವಾರ ಸ್ವಲ್ಪ ಸ್ವಲ್ಪ ಗೋಧಿಯನ್ನು ಉಪಯೋಗಿಸ್ಕೊಳ್ಳಿ, ಆ ದೀಪಾರಾಧನೆ ಮಾಡು. ಆ ಗೋಧಿ ಏನು ಮಾಡಬೇಕು ಅಂತಂದರೆ ಪಕ್ಷಿಗಳಿಗೆ ಹಾಕ್ಬೋದು, ಇಲ್ಲ ಅಂತಂದರೆ ಹಸುಗಳಿಗೆ ಕೂಡ ತಿನ್ನಿಸ್ಬಹುದು. ನಾವು ಈಗಾಗಲೇ ಹೇಳಿದಾಗನೇ ಸರಳವಾಗಿ ಈ ಪೂಜೆಯನ್ನು ಮಾಡ್ಬೋದು. ಮುಡುಪು ಕಟ್ಟೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಮುಡುಪು ಕಟ್ಟೋದು ಯಾವ ಕಾರಣಕ್ಕೆ ಅನ್ನೋದಾದರೆ, ನಾವು ಏನೋ ಒಂದು ಅನ್ಕೊತಾ ಇರ್ತೀವಿ, ಅದು ಸಂಕಲ್ಪ ಈಡೇರಲಿ ಅಂತ ಹೇಳಿ ನಾವು ಮುಡುಪನ್ನು ಕಟ್ತಾ ಇರ್ತೇವೆ. ನೋಡಿ, ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ನಿಮ್ಮ ಮನೆಯಲ್ಲಿ ಹೊಸದಾಗಿ ಬಟ್ಟೆ ಇತ್ತು ಅಂತಂದರೆ ತೆಗೆದುಕೊಳ್ಳಿ, ಉಪಯೋಗಿಸುವಂತಹ ಬಟ್ಟೆ ಬೇಡ, ಇಲ್ಲಾಂದರೆ ಅಂಗಡಿಯಿಂದ ತೆಗೆದುಕೊಂಡು ಬಂದು ನೀವು ಉಪಯೋಗಿಸಿಕೊಳ್ಳಿ. ನೀವು ಒಂದು ವೇಳೆ ಏನಾದರೂ ಹಳದಿ ಬಟ್ಟೆ ಇಲ್ಲ ಅಂತಂದರೆ ಬಿಳಿ ಬಟ್ಟೆನಲ್ಲೇ ಅರಿಶಿನ ಹಾಕಿ ಮಾಡ್ಬೋದು. ಅದನ್ನು ಅರಿಶಿನ ನೀರಲ್ಲಿ ನೆನೆಸಿಟ್ಟು ಸ್ವಲ್ಪ ಒಣಗಿಸಿ ಅದರಲ್ಲಿ 2 ರೂಪಾಯಿ ಇಲ್ಲ 11 ರೂಪಾಯಿ ಆ ಮುಡುಪನ್ನು ದೇವರ ಹೆಸರಲ್ಲಿ ಇಟ್ಟು
ಇಡಬೇಕು. ಇಟ್ಟು ನಮಸ್ಕಾರ ಮಾಡಿ ನಾವೇನು ಅನ್ಕೊಂತೀವಿ ಅದನ್ನು ಈ ಬಿತ್ತಿ ಕುಂಕುಮ ಎಲ್ಲ ಹಚ್ಚಿ ಕಟ್ಟಿಟ್ಟು ದೇವ್ರ ಮುಂದೆ ಇಡಬೇಕು. ಹೀಗೆ 9 ವಾರಗಳ ಕಾಲ ನೀವು ಅದನ್ನು ತೆಗೆದುಬಿಟ್ಟು ಅದರಲ್ಲಿರುವಂಥ 2 ರೂಪಾಯಿ 11 ರೂಪಾಯಿ ಹೀಗೆ ಸಾಯಿಬಾಬಾ ಅವರ ಲಾಸ್ಟ್ ಏನು ಇದೆ ಅದಕ್ಕೆ ಹೋಗಿ ಸಾಯಿಬಾಬಾ ಅವರ ಹುಂಡಿಗೆ ಹಾಕಿಬಿಡಿ. ನೋಡಿ ಇಷ್ಟಿಷ್ಟು ಮುಗಿದ್ಮೇಲೆ ಸಾಯಿಬಾಬಾ ವ್ರತದ ಬುಕ್ಕನ್ನು ಕೂಡ ಓದಬೇಕು ಲಾಸ್ಟಿಗೆ. ಹೀಗೆ ಪ್ರತಿ ಸಲ ಮಾಡಬೇಕಾದ್ರೂ 108 ನಾಮಗಳೇನಿದ್ದಾವೆ ಅವು ಓದಬೇಕು. ಆಮೇಲೆ ಆ ಸಚ್ಚಿರ ಅದರಲ್ಲಿ ಬರೋ ಕಥೆಗಳೆಲ್ಲ ಕೂಡ ಓದಬೇಕು. ಸಾಯಿಬಾಬಾ ಅವರ ಬುಕ್ಕನ್ನು ಕೂಡ ನೀವು ಓದ್ಬೋದು, ತೊಂದರೆ ಇಲ್ಲ. ಪ್ರಸಾದ ಅಂತ ಬಂದಾಗ ನೀವು ಹಾಲಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಇಡೀ ದಿನ ಅದನ್ನು ಸಾಯಿಬಾಬಾ ಅವರಿಗೆ ಪ್ರಸಾದ ಮಾಡಿಬಿಟ್ರೆ ತುಂಬಾ ಒಳ್ಳೆಯದು. ಇಲ್ಲ ಗೋಧಿ ಪಾಯಸ ಮಾಡ್ಬೋದು, ಇಲ್ಲ ಪೊಂಗಲ್ ಮಾಡ್ಬೋದು, ಇಲ್ಲ ಪುಳಿಯೋಗರೆ ಮಾಡ್ಬೋದು. ಜಸ್ಟ್ ತುಂಬ ಸರಳವಾಗಿ ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ. ಹೀಗೆ ಮಾಡೋದ್ರಿಂದ ಸಾಯಿಬಾಬಾಗೆ ತುಂಬ ತೃಪ್ತಿ ಆಗ್ತಾರೆ. ಅವರು ನೀವು ಕೇಳಿದ್ದೆಲ್ಲ ಕೊಡ್ತಾರೆ. ಇಲ್ಲ ಬಿಸ್ಕೆಟ್ ಕೂಡ ದೇವರಿಗೆ ಪ್ರಸಾದ ಮಾಡ್ಬೋದು. ಬಿಸ್ಕೆಟ್ ಅಂತ ಅಂತೀವಲ್ಲ, ಅದು ಯಾಕೆ ಅಂತಂದರೆ ಪುಟ್ಟ ಮಕ್ಕಳಂದರೆ ಸಾಯಿಬಾಬಾ ಅವರಿಗೆ ಭಾಳ ಇಷ್ಟ. ಅದನ್ನು ಮಕ್ಕಳಿಗೆ ತಿನ್ನೋದಕ್ಕೆ ಕೊಟ್ಟರೆ ಅದರಿಂದನೇ ಸಾಯಿಬಾಬಾ ತುಂಬ ಖುಷಿ ಪಡ್ತಾರೆ. ಮತ್ತು ನಾಯಿಗಳಂದರೆ ಸಾಯಿಬಾಬಾಗೆ ಭಾರಿ ಇಷ್ಟ. ನಾಯಿಗಳಿಗೆ ಅವತ್ತು ಫೀಡಿಂಗ್ ಮಾಡಬೇಕು. ಮತ್ತು ಭಿಕ್ಷುಕರು ಏನಾದರೂ ಕಂಡ್ರೆ ಅವ್ರಿಗೂ ಹೆಲ್ಪ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಸಾಯಿಬಾಬಾ ಅವರು ತುಂಬ ತೃಪ್ತರಾಗ್ತಾರೆ. ಬಡವರಿಗೆ ದಾನ ಮಾಡೋದು ತುಂಬ ಒಳ್ಳೆಯದು. ಸಂಕಲ್ಪ ಮಾಡಿಕೊಂಡು ಈ ಪೂಜೆ ಸ್ಟಾರ್ಟ್ ಮಾಡಿರ್ತೀರೋ ಖಂಡಿತವಾಗಿಯೂ ನಿಮಗೆ ನಿಮ್ಮ ಕೋರಿಕೆ ಎಲ್ಲ ಈಡೇರುತ್ತೆ. ಭರವಸೆ ಕೊಡ್ತಾರೆ ಸಾಯಿಬಾಬಾ, ನಿಮಗೆಲ್ಲ ತುಂಬಾ ಒಳ್ಳೆಯದಾಗುತ್ತೆ. ಯಾರು ಸಾಯಿಬಾಬಾ ಪೂಜೆ ಮಾಡ್ತಾರೋ ಅವರಿಗೆ ಊಟಕ್ಕೆ ಬಟ್ಟೆಗೆ ಯಾವುದೇ ಕೊರತೆ ಬರೋದಿಲ್ಲ. ಎಂಥ ಕಷ್ಟಗಳು ಕೂಡ ದೂರ ಆಗಿರ್ತವೆ ಅಂತ ಸಾಯಿಬಾಬಾನೇ ವಚನ ಕೊಟ್ಟಿದ್ದಾರೆ. ಸಾಯಿಬಾಬಾರ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ವಿಷಯಗಳಿವೆ, ಮುಗಿಯೋದೇ ಇಲ್ಲ. ಅಷ್ಟು ಪವಾಡಗಳು ಮಾಡಿದ್ದಾರೆ. ಅವ್ರು ಪೂಜೆ ಮಾಡಿದವರು ನಿರಾಸೆ ಆಗಿದ್ದ ಉದಾಹರಣೆಗಳೇ ಇಲ್ಲ. ನೀವು ಒಮ್ಮೆ ಮಾಡಿ ನೋಡಿ. ನನಗೆ ಇದು ಜೀವನದಲ್ಲಿ ಸಕ್ಸಸ್ ಆಗಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನೀವು ಮಾಡಿ ನೋಡಿ. ಒಬ್ಬೊಬ್ಬರಿಗೆ 1ನೇ ಗುರುವಾರದಲ್ಲೇ ಸಕ್ಸಸ್ ಆಗುತ್ತೆ, ಒಬ್ಬೊಬ್ಬರಿಗೆ 3ನೇ ಗುರುವಾರ ಆಗುತ್ತೆ. ಒಟ್ಟು ಹಾಗೆ ಆಗುತ್ತೆ, ಹೆಚ್ಚು ಕಡಿಮೆ. ಬಟ್ ಗ್ಯಾರಂಟಿ ಸಾಯಿಬಾಬಾ ಯಾರಿಗೂ ಕೈ ಬಿಡೋದಿಲ್ಲ. ಯಾವುದೇ ವಿಷಯದ ಆಗಿರ್ಬೋದು, ಆರೋಗ್ಯ, ವಿದ್ಯಾಭ್ಯಾಸ, ಪ್ರಮೋಷನು, ಯಾವುದಾದ್ರೂ ನೀವು ಅಂದ್ಕೊಳ್ಳಿ ಅದೆಲ್ಲವೂ ಈಡೇರುತ್ತೆ. ಬಟ್ ನಂಬಿಕೆಯಿಂದ ಭಕ್ತಿಯಿಂದ ಮಾಡಬೇಕು, ಅದು ಎಲ್ಲಕ್ಕಿಂತ ಇಂಪಾರ್ಟೆಂಟು. ಲಾಸ್ಟಲ್ಲಿ ಉದ್ದೀಪನ ಮಾಡಬೇಕು. ಅಂದರೆ 9 ವಾರಗಳಾದ ಮೇಲೆ ಉದ್ದೀಪನ 4 ಜನಕ್ಕೆ ಊಟ ಕೊಡಬೇಕು. 9 ಜನನ ಮನೆಗೆ ಮುತ್ತೈದೆಯವ್ರನ್ನ ಕರೆಸಿ ಅವರಿಗೆ ಅರಿಶಿನ ಕುಂಕುಮ ಕೊಡಬೇಕು. ಇದೆಲ್ಲ ಉದ್ದೀಪನ. ಇದರಿಂದ ಸಾಯಿಬಾಬಾವರ ಒಂದು ವ್ರತ ಕಂಪ್ಲೀಟ್ ಆಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೆಲ್ಲ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು. ಜೈ ಹಿಂದ್.